ಬಂಧುಗಳೇ, ನಾವಿವತ್ತು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರಕ್ಕೆ ಬಂದಿದ್ದೇವೆ. ಇದೊಂದು ರೀತಿಯ ಅರೆಮಲೆನಾಡು. ಈಗ ಇಲ್ಲಿ ಏನು ವಿಶೇಷ ಅಂತ ತಾವು ಕೇಳ್ಬೋದು. ಈ ಒಂದು ಪಟ್ಟಣ ಪಂಚಾಯತ್ ಆರಂಭ ಆಗಿದ್ದು ಸುಮಾರು 2020 ನಂತರ. ಈಗ ಒಂದು ಪಟ್ಟಣ ಪಂಚಾಯತ್ ಆಗಿ ಆದ ನಂತರ ತಮ್ಗೆ ಗೊತ್ತಿರಬಹುದು, ಒಂದು ತಾಲೂಕಾಗಿ ಹೊಸ ತಾಲೂಕು ಘೋಷಣೆ ಆದಾಗ ಅಲ್ಲಿ ಏನಿರೋದಿಲ್ಲ, ಬಿಗ್ ಝೀರೋ. ಮತ್ತೆ ಎಲ್ಲವೂ ಹೊಸತಾಗಿ ಅದನ್ನು ತಯಾರು ಮಾಡಬೇಕಾಗ್ತದೆ. ಬಹಳಷ್ಟು ಅನುದಾನಗಳು ಬೇಕು, ಕೆಲಸಗಾರರು ಬೇಕು, ಅಧಿಕಾರಿಗಳು ಬಹಳಷ್ಟು ಕೆಲಸ ಮಾಡಬೇಕು. ಆಗ ಆ ಒಂದು ಊರು ಅಭಿವೃದ್ಧಿ ಆಗ್ತದೆ. ಈಗ ಇಲ್ಲೂ ಕೂಡ ಆದದ್ದೇ. ಯಾಕಂದ್ರೆ ಪಟ್ಟಣ ಪಂಚಾಯತ್ ಆಗಿ ಪರಿವರ್ತನೆ ಆದ ನಂತರ 2023 ನಮ್ಮ ಇಲ್ಲಿಯ ಮುಖ್ಯಾಧಿಕಾರಿ ರಮೇಶ್ ಅವರು ಇಲ್ಲಿ ಅಧಿಕಾರಕ್ಕೆ ಬಂದರು. ಆಗ ಅವರು ಬಹಳಷ್ಟು ಸಂಕಷ್ಟಪಟ್ಟಿದ್ದಾರೆ. ಯಾಕಂದ್ರೆ ಅವರು ಏನೆಲ್ಲ ತಮ್ಮ ಅಧಿಕಾರಿಗಳಿಗೆ ಶ್ರಮ ಪಟ್ಟಿದ್ರಿಂದಾಗಿ ಇವತ್ತು ಈ ಪಟ್ಟಣ ಪಂಚಾಯತ್ ಬಹಳಷ್ಟು ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಈಗ ನಾವಿವತ್ತು ಸಂಪೂರ್ಣ ಇಲ್ಲಿ ಒಂದು ವಿವರವನ್ನು ತಮಗೆ ತಿಳಿಸ್ತೇವೆ. ಇದು ಚಿಕ್ಕಮಗಳೂರಿನ ಸುದ್ದಿಗಾರ, ಲೈವ್ ನ್ಯೂಸ್ ಮತ್ತೆ ಸ್ವಯಂ ಟೈಮ್ಸ್ ಒಂದು ವಿಶೇಷ ಕಥನ. ನಾವು ರಾಜ್ಯದಾದ್ಯಂತ ಪ್ರತಿ ಕಡೆಯಲ್ಲಿ ಕೂಡ ಏನೆಲ್ಲ ಅಭಿವೃದ್ಧಿ ಜೊತೆಗೆ ಅಲ್ಲಿಯ ಗ್ರಾಮೀಣ ಸಮಸ್ಯೆಗಳನ್ನು ಹೇಳುವ ನಿಟ್ಟಿನಲ್ಲಿ ಕರ್ನಾಟಕ ಮಾಧ್ಯಮದ ಹೆಸರಿನಲ್ಲಿ ಒಂದಷ್ಟು ಫುಟೇಜ್ಗಳನ್ನು ಜೊತೆಗೆ ಸಂದರ್ಶನಗಳನ್ನು ತಮಗೆ ತೋರಿಸ್ತೇವೆ. ಇದು ಇಂದಿನ ವಿಶೇಷ. ಇನ್ನಷ್ಟು ಸಂಚಿಕೆಗಳನ್ನು ಮುಂದಿನ ದಿನಗಳಲ್ಲಿ ತಮಗೆ ತೋರಿಸಲಿಕ್ಕಿದ್ದೇವೆ. ನಮಸ್ತೆ ವೀಕ್ಷಕರೇ, ನಾವೀಗ ಸ್ವಯಂ ಟೈಮ್ಸ್ ಹಾಗೂ ಸುದ್ದಿಗಾರ ಲೈವ್ ನ್ಯೂಸ್ ಎರಡೂ ಸೇರ್ಕೊಂಡು ನಾವು ಏನಾಗಿದೆ ಪಟ್ಟಣ ಪಂಚಾಯತಿ, ಪೌರಸಭೆ, ನಗರಸಭೆ ಮತ್ತು ಕಾರ್ಪೊರೇಷನ್ ಈ ತರ ಮುಂತಾದ ಸ್ಥಳೀಯ ಸರ್ಕಾರ ಅಂತ ಹೇಳ್ತಾರೆ. ಈ ಸ್ಥಳೀಯ ಸರ್ಕಾರದಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯ ಶಕ್ತಿ ಇದೆಯಾ ಅಥವಾ ಏನಾದ್ರು ಸೌಲಭ್ಯ ಸಮಸ್ಯೆ ಇದೆಯಾ, ಸರ್ಕಾರದ ಅನುದಾನ ಬರ್ತಾ ಇದೆಯಾ, ಈ ಬಗ್ಗೆ ಒಂದು ವಿಸ್ತಾರವಾಗಿ ಏನ್ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಮೂಲಭೂತ ಸೌಲಭ್ಯ ಕೊರತೆ ಇದೆಯಾ ಅಥವಾ ಆಗ್ತಾ ಇಲ್ವಾ ಅನ್ನೋ ಬಗ್ಗೆ ಸಂಪೂರ್ಣ ವಿವರವನ್ನ ಕೇಳ್ತಾ ಇದೀವಿ. ಅದ್ರಲ್ಲಿ ಮುಖ್ಯ ಅಧಿಕಾರಿಗಳಾದ ರಮೇಶ್ ರವರು ನಮ್ಮೊಂದಿಗಿದ್ದಾರೆ. ಅಜ್ಜಂಪುರ ಏನು ಈ ಸ್ವತಂತ್ರ ಪೂರ್ವದಲ್ಲೇ ರಚನೆ ಆದಂತ ಈ ಪುರಸಭೆ, ಇದು ಒಂಥರ ಇತಿಹಾಸ, ಹೊಸದ ಇತಿಹಾಸ, ರಾಜರ ಕಾಲದಲ್ಲೇ ರಚನೆ ಆದಂತ ಈ ನಮ್ಮ ಪುರಸಭೆ ಈಗ ಪುರಸಭೆ ಆಯ್ತು, ಮಂಡಳ ಪಂಚಾಯತಿ ಆಯ್ತು, ಗ್ರಾಮ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತಿ ಆಗಿದೆ. ಹಾಗಾಗಿ ಎಲ್ಲದನ್ನು ಅನುಭವಿಸ್ಕೊಂಡು ಈ ಪಟ್ಟಣ ಪಂಚಾಯತಿ ಒಂದು ರೀತಿಯಲ್ಲಿ ಮೆರುಗನ್ನ ಪಡೆದಿದೆ ಅಂತ ಹೇಳ್ಬೋದು. ಈ ಮುಖ್ಯಾಧಿಕಾರಿಗಳು, ಯಾಕಂದ್ರೆ ಒಂದು ಸವಾಲಿದೆ. ತಾಲೂಕು ಕೇಂದ್ರ ಆದ್ಮೇಲೆ ಇಲ್ಲಿನ ಡೆವಲಪ್ಮೆಂಟ್ ಗ್ರಾಮ ಪಂಚಾಯತ್ ತಕ್ಷಣ ಪಟ್ಟಣ ಪಂಚಾಯತಿ ಆದ ತಕ್ಷಣ ಆ ಸವಾಲನ್ನ ಹೇಗೆ ಎದುರಿಸಬೇಕು ಅನ್ನೋದ್ ಬಗ್ಗೆ ಮುಖ್ಯಾಧಿಕಾರಿ ರಮೇಶ್ ಅವರು ಮಾತಾಡ್ತಾರೆ. ರಮೇಶ್ ಅವರು, ತಾವು ಅಧಿಕಾರ ಯಾವ ಸ್ವೀಕಾರ ಮಾಡಿದ್ರಿ, ಯಾವಾಗ ಇದನ್ನ ಏನೇನ್ ಕೆಲಸಗಳಾಗಿದೆ ಅಂತ ಹೇಳಿ. ಸರ್ ನಮಸ್ತೆ ಸರ್, ನಾನು 2023 ಆಗಸ್ಟ್ ಇಂದ ನಾನು ಮುಖ್ಯಾಧಿಕಾರಿಯಾಗಿ ಇಲ್ಲಿ ಕರ್ತವ್ಯಕ್ಕೆ ಹಾಜರಾದೆ. ಸೊ ಅಲ್ಲಿಂದ ನನಗೆ ಪ್ರಪ್ರಥಮವಾಗಿ ಅವಾಗ ನಾನು ಬಂದ ಟೈಮಲ್ಲಿ ಯಾವುದೇ ರೀತಿ ಇದು ಕೌನ್ಸಿಲ್ ಬಾಡಿ ಇರಲಿಲ್ಲ. ತದನಂತರ ನಮಗೆ ಅವಾಗ ಸುಮಾರು ಪಟ್ಟಣದಲ್ಲಿ ಅನೇಕ ಕೆಲವು ಯೋಜನೆಗಳು ಅಥವಾ ಈ ನೀರಿನ ಸಮಸ್ಯೆ ಆಗಿರ್ಬೋದು, ಲೈಟ್ ಸಮಸ್ಯೆ ಆಗಿರ್ಬೋದು, ಬೀದಿ ದೀಪಗಳ ಸಮಸ್ಯೆ ಅಥವಾ ಕುಡಿಯೋ ನೀರಿನ ಸಮಸ್ಯೆ, ಈ ತರದ ಹಲವಾರು ಯೋಜನೆಗಳು ಇದ್ರದ್ದು ನಮಗೆ ಸ್ವಲ್ಪ ಸವಾಲಾಗಿ ಇದಾಗಿದ್ದು. ನಾವು ಮೊದಲಿಗೆ ಬಂದ ತಕ್ಷಣನೇ ನಾನು ಸ್ವಚ್ಛತೆಗೆ ಮೊದಲನೇ ಆದ್ಯತೆ ಕೊಟ್ಟು ನಮ್ಮ ಎಲ್ಲ ಪಟ್ಟಣವನ್ನ ಒಂದು ಸುಂದರವಾಗಿ ಇದ್ ಮಾಡ್ಬೇಕು, ಸ್ವಚ್ಛತೆಯಿಂದ ಇರಬೇಕು ನಮ್ಮ ಪಟ್ಟಣ ಅಂತ ಅಂದ್ಬಿಟ್ಟು ನಾನು ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸಗಳನ್ನ ಮಾಡಿಸಿದೆ. ವೀಕ್ಷಕರಿಗೆ, ಪಟ್ಟಣ ಪಂಚಾಯತಿ ಆದ್ಮೇಲೆ, ತಾಲೂಕು ಕೇಂದ್ರ ಆದ್ಮೇಲೆ ಈ ಅಧಿಕಾರಿಗಳಿಗೆ ತುಂಬಾ ಸವಾಲು ಇರ್ತದೆ. ಯಾಕೆ ಸವಾಲು ಇರ್ತದೆ ಅಂದ್ರೆ, ಒಂದೇ ಸರಿ ಗ್ರಾಮ ಪಂಚಾಯತ್ಗಿಂತ ಪಟ್ಟಣ ಪಂಚಾಯತಿಗೆ ವರ್ಗಾವಣೆ ಆದ್ಮೇಲೆ ಒಂದು ವಿಶೇಷ ಅನುದಾನ ತರಕ್ಕೆ ಒಂದು ಪ್ರಯತ್ನ ಕೂಡ ಬೇಕಾಗುತ್ತೆ. ಈ ಪ್ರಯತ್ನದಲ್ಲಿ ಏನೇನು ಅನುದಾನ ಬಂದಿದೆ ಸರ್? ಇವಾಗ ನಾನು 2023 ನಾನು ಇಲ್ಲಿ ಕರ್ತವ್ಯಕ್ಕೆ ಹಾಜರಾದೆ. ಅಲ್ಲಿಂದ ಇಲ್ಲಿವರೆಗೆ ನಮಗೆ ಸುಮಾರು 1,72,00,000 ನಮಗೆ ಒಂದು ಗೌರ್ನಮೆಂಟ್ ಇಂದ, ಮೊನ್ನೆ ಸರ್ಕಾರದಿಂದ ನಮಗೆ ಅನುದಾನ ಬಂದಿದೆ. ಅದರಲ್ಲಿ ನಾವು ರಸ್ತೆಗಳು, ಚರಂಡಿಗಳು, ಆಮೇಲೆ ನೀರಿಗೆ ಸಂಬಂಧಪಟ್ಟಂತ ಪೈಪ್ಲೈನ್ಸ್ಗಳು ಹೊಸದಾಗಿ ಏನಾದ್ರು ಮಾಡೋದು, ಹೊಸದಾಗಿ ಬೋರ್ಗಳು ಕೆಲವೆಲ್ಲ ಟೈಮಲ್ಲಿ ನೀರಿನ ಒಂದು ಇದು ಕಡಿಮೆ ಆಗಿತ್ತು. ಸೊ ಆ ಟೈಮಲ್ಲಿ ನಾವು ರೀಫ್ಲಶಿಂಗ್ ಮಾಡಿಸೋದು ಮತ್ತೆ ಹೊಸದಾಗಿ ರೀಬೋರ್ ಮಾಡಿಸೋದು ಅದೆಲ್ಲ ಮಾಡಿಬಿಟ್ಟು ನಾವು ಅದನ್ನೆಲ್ಲ ಮತ್ತೆ ಇದು ಮಾಡಿದ್ವಿ. ಸೊ ನಮ್ಮಲ್ಲಿ ಈಗ ಆಲ್ರೆಡಿ 9 ಬೋರ್ಗಳು ನಮಗೆ ಇರೋದ್ರಿಂದ 9 ಬೋರ್ನಲ್ಲೇ ನಾವು ನೀರನ್ನ ಸಪ್ಲೈ ಮಾಡ್ತೇವೆ. ನಮಗೆ ಬೇರೆ ರೀತಿ ಯಾವುದೇ ರೀತಿ ನೀರಿನ ಒಂದು ಸೋರ್ಸ್ ಇಲ್ಲ ಸರ್. 9 ಬೋರ್ವೆಲ್ಗಳಿಂದಾನೇ ನಾವು ಪಟ್ಟಣಕ್ಕೆ ಎಲ್ಲ ನೀರಿನ ಮಾಡ್ತೇವೆ. ಇಲ್ಲಿ ಎಷ್ಟು ಜನಸಂಖ್ಯೆ ನಿಮ್ಮಲ್ಲಿ? ನಮ್ಮಲ್ಲಿ 11,732, 2011 ಜನಸಂಖ್ಯೆ ಜನಗಣತಿ ಪ್ರಕಾರ 11,732 ಇದೆ ಸರ್. ಅಲ್ಲಿ ಅದ್ರ ಪ್ರಕಾರ 2,626 ಮನೆಗಳಿದಾವೆ. ಈಗ ಹೆಚ್ಚುವರಿ ಈಗ 3,000 ಈಗ ಬೆಳೆದಿದೆ ಪಟ್ಟಣ, ಇದಾಗಿದೆ, ಜಾಸ್ತಿ ಮನೆಗಳು ಸಹಿತ ಆಗಿದಾವೆ. ಸೊ ಹೀಗಾಗಿ ನಮ್ಗೆ ಆದಾಯ, ನಮ್ಗೆ ಮನೆ ಕಂದಾಯ ಮತ್ತೆ ಅದು ಒಂದು ರೆಸಿಡೆನ್ಷಿಯಲ್ ಆಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು, ಟೋಟಲ್ ಆಗಿ ಸೇರ್ಬಿಟ್ಟು 57 ಲಕ್ಷ ನಮಗೆ ಕಂದಾಯ ವಸೂಲತಿ ಆಗುತ್ತೆ. ನೀರಿಂದು 18 ಲಕ್ಷ ಕಂದಾಯ ವಸೂಲತಿ ಆಗುತ್ತೆ. ನಮಗೆ ಮಳಿಗೆ ಬಾಡಿಗೆಗಳಿದಾವೆ, 51 ಮಳಿಗೆ ಇದಾವೆ. 51 ಮಳಿಗೆಯಲ್ಲಿ ನಮ್ಗೆ ಈಗ ಆಲ್ರೆಡಿ 38 ಮಳಿಗೆ ಮಾತ್ರ ನಮಗೆ ಈಗ ಹರಾಜಲ್ಲಿ ಆಗಿದ್ದು, ಇನ್ನು ಉಳಿದವು ಆಗಿಲ್ಲ.
ನಂತರ ಪ್ರಕ್ರಿಯೆಯನ್ನು ಮಾಡ್ತೀವಿ. ಅದರಿಂದ ಆದಾಯ ನಮಗೂ ಕೂಡ ವರ್ಷಕ್ಕೆ 26,40,40,000 ಒಂದು ಆದಾಯ ಬರುತ್ತೆ ಮಳಿಗೆಯಿಂದ. ಸೊ ಇದರಿಂದನೂ ಕೂಡ ಅವಾಗ ನಾವೇನ್ ಮಾಡಿದ್ವಿ, ಪಟ್ಟಣ ಪಂಚಾಯತಿ ನಿಧಿಯಿಂದನೇ ಪ್ರಾರಂಭಿಕವಾಗಿ ನಾನು ಬಂದಾಗ ಈ ಒಂದು ನಿಧಿಗಳಿಂದನೇ ನಾವು ಹಲವಾರು ಈ ತರ ಯೋಜನೆಗಳನ್ನ, ನೀರಿಂದಾಗಿರ್ಬೋದು ಅಥವಾ ಒಂದು ರಸ್ತೆ ಚರಂಡಿ ಈ ತರದ್ದೆಲ್ಲ ವಿವಿಧ ಯೋಜನೆಗಳನ್ನ, ಏನು ಮೂಲಭೂತ ಸೌಕರ್ಯ ಬೇಕಾಗಿರೋ ಜನಗಳಿಗೆ ಅಂತವನ್ನೆಲ್ಲ ಒಂದು ಇದರಲ್ಲಿ ಇದು ಮಾಡಿದ್ವಿ. ತದನಂತರ ಹಂತ ಹಂತವಾಗಿ ನಮಗೆ ಅದು ಸರ್ಕಾರದಿಂದ ಅನುದಾನ ಬರಕ್ ಪ್ರಾರಂಭ ಆಯಿತು. ಟೋಟಲ್ ಆಗಿ ಅದೇನು 1,72,00,000 ಬಂತು ಈಗ 3 ವರ್ಷದಲ್ಲಿ. ಆ 3 ವರ್ಷದಲ್ಲಿ ನಾವು ಈ ರಸ್ತೆ ಚರಂಡಿ ಕುಡಿಯೋ ನೀರಿನ ಜೊತೆಗೆ ನಾವೇನ್ ಮಾಡಿದ್ವಿ, ಹಲವಾರು ಯೋಜನೆಗಳು ಅಂದ್ರೆ ನಮ್ಗೆ ಸಮುದಾಯ ಸಂಘಟಿತ ಇವಿರ್ತವೆ, ಅಂದ್ರೆ ಸ್ಕಾಲರ್ಶಿಪ್ಸ್ ಕೊಡೋದು, ಆಮೇಲೆ ಮನೆ ದುರಸ್ತಿ ಮಾಡಿಸೋದು, SC/ST ಜನಾಂಗಗಳು ಸಂಬಂಧಪಟ್ಟಂಗೆ ಮೇಲ್ಛಾವಣಿ ದುರಸ್ತಿ ಹತ್ರ ಮಾಡಿಸೋದು, ಅಥವಾ ವೈದ್ಯಕೀಯ ವೆಚ್ಚವನ್ನ ಅವರಿಗೆ ಕೊಡ್ತಕ್ಕಂಥದ್ದು, ಈ ತರದೆಲ್ಲ ಸೌಲಭ್ಯಗಳು ನಾವು ಅವರಿಗೆ ಇದು ಮಾಡಿದ್ವಿ. ಸರ್ಕಾರದಿಂದನೂ ಕೂಡ ಹಲವಾರು ಫಸ್ಟ್ 2023 ಒಂದ್ ಬಾರಿ ಮನೆ ನಿರ್ಮಾಣ ಮಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಯೋಜನೆ ಬಂದಿತ್ತು. ಈಗ ಪ್ರಸ್ತುತ ಈಗ 2 ವರ್ಷ ಇಲ್ಲ, ಈಗ ಮತ್ತೆ ಈಗ ಅನುದಾನ ಈಗ ಮನೆ ನಿರ್ಮಾಣಕ್ಕೆ ಈಗ ಅರ್ಜಿಗಳನ್ನ ಕಾಲ್ ಮಾಡಿದ್ರೆ ಅರ್ಜಿಗಳನ್ನ ಹಾಕ್ಸಿದೀವಿ. ಜನಗಳಿಗೆಲ್ಲ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿಸಿ ಅವ್ರಿಗೆಲ್ಲ ಈಗ ಅದಕ್ಕೂ ಇದು ಮಾಡಿದೀವಿ ಸರ್. ಏನಾದ್ರು ವಿಶೇಷ ಅನುದಾನಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ ಏನಾದ್ರು? ಸರ್, ವಿಶೇಷ ಅನುದಾನಕ್ಕೆ ನಮ್ಮಿಂದ ಪ್ರಸ್ತಾವನೆಯನ್ನ ಕಳಿಸಿದೀವಿ ಸರ್ ನಾವು. ಅದು ಮಾನ್ಯ ಸರ್ಕಾರದಿಂದ ನಮ್ಮ ಮಾನ್ಯ ಕ್ಷೇತ್ರದ ಶಾಸಕರ ವತಿಯಿಂದ ನಮ್ಗೀಗ ಆಲ್ರೆಡಿ ಈಗ 2 ಕೋಟಿ ರೂಪಾಯಿ ವಿಶೇಷ ಅನುದಾನನೂ ಬಂತು. ಅದರಿಂದ ಎಲ್ಲ ಕಾಂಕ್ರೀಟ್ ರಸ್ತೆಗಳು ಮತ್ತೆ ಫುಡ್ ಕೋರ್ಟು ಮತ್ತೆ ಎಲ್ಲಾ ವಾರ್ಡ್ಗೂ ಕೂಡ ನೇಮ್ ಬೋರ್ಡ್ ಹಾಕ್ಬೇಕು ಅಂತ ಅಂದ್ಬಿಟ್ಟು ಬಂತು. ಅದರಲ್ಲಿ ಈಗ 2 ಕೋಟಿ ವೆಚ್ಚದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರಸ್ತೆಗಳು ಎಲ್ಲ ಕಾಂಕ್ರೀಟ್ ರೋಡ್ಗಳು ಮುಗಿದಾಯ್ತು. ಈಗ ಬಾಕಿ ಉಳಿದಿರೋದು ಫುಡ್ ಕೋರ್ಟ್ದೊಂದು ಮತ್ತೆ ಇದು ಏನು ನೇಮ್ ಬೋರ್ಡ್ ಹಾಕೋದೊಂದಿದೆ ಸರ್. ಅದು ಈಗ ಸದ್ಯದ್ರಲ್ಲಿ ಅದು ಕೂಡ ಮುಕ್ತಾಯ ಆಗುತ್ತೆ ಸರ್, ಶಾಸಕರ ನಿಧಿಯಿಂದ ಆಗಿರ್ತಕ್ಕಂಥದ್ದು. ತದನಂತರ ಮೇಜರ್ ಆಗಿ ಈಗ ಈ 3 ವರ್ಷದಲ್ಲಿ ಶಾಸಕರು ಬಂದ ನಂತರ ನಮ್ಗೆ ಇಂದಿರಾ ಕ್ಯಾಂಟೀನ್ ಬಂತು ಅಜ್ಜಂಪುರಕ್ಕೆ. ಅದು ಕೂಡ ಅಲ್ಲೇ ಮುಕ್ತಾಯ ಹಂತದಲ್ಲಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅದು ಕೂಡ ಪ್ರಾರಂಭ ಆಗುತ್ತೆ ಇವಾಗ. ಅದ ನಂತರ ನಗರಾಭಿವೃದ್ಧಿ ಇಲಾಖೆಯಿಂದ ಶಾಸಕರ ಒಂದು ಇದರಿಂದ ಕಡೆಯಿಂದ ನಮಗೆ ಡಲ್ಟ್ ಯೋಜನೆ ಅಂತ ಒಂದು ಬಂತು. ಡಲ್ಟ್ ಯೋಜನೆ ಅಡಿ ನಮಗೆ 49 ಲಕ್ಷ ರೂಪಾಯಿಲಿ ಖಾಸಗಿ ಬಸ್ ನಿಲ್ದಾಣನ ನಾವು ನವೀಕರಿಸ್ಬಿಟ್ಟು ಮೇಲ್ದರ್ಜೆಗೆ ಏರಿಸೋ ರೀತಿಯಲ್ಲಿ ಮಾಡಿದ್ವಿ. ಅದು ಕೂಡ ಕಾಮಗಾರಿ ಮುಕ್ತಾಯ ಆಗಿದೆ. ಇನ್ನ 41 ಲಕ್ಷ ರೂಪಾಯಿ ಬಸ್ ಅಲ್ಲೇ ಮಾಡುತ್ತೆ ಅಂತ ಅದೇ ಬಸ್ ನಿಲ್ದಾಣ, ಅದನ್ನ ಬಸ್ ಶೆಲ್ಟರ್ ಹಾಕ್ಬಿಟ್ಟು ಹೊಸದಾಗಿ ಅದನ್ನ ನವೀಕರಿಸಿ ಮಾಡಿದ್ರೆ ಮೇಲ್ದರ್ಜೆಗೆ ಏರಿಸಿರೋದು. ಆಮೇಲೆ ಅಲ್ಲಿ ಒಂದು ಹಾಲುಣಿಸುವ ಕೇಂದ್ರ ಅಂತಾನು ಸಪರೇಟ್ ಆಗಿ ಒಂದು ಮಾಡಿದ್ದಾರೆ, ಅದೊಂದು ವಿಶೇಷತೆ. ಅದ್ರ ಜೊತೆಗೆ ಈಗ 41 ಲಕ್ಷ ರೂಪಾಯಿ ಮತ್ತೆ ಅದೇ ಡಲ್ಟ್ ಯೋಜನೆ ಅಡಿ ನಮ್ಮ ಕಚೇರಿ ರೋಡ್ ಅಂದ್ರೆ ಬಸ್ ಸ್ಟ್ಯಾಂಡ್ ನಿಂದ ನಮ್ಮ ಆಫೀಸ್ ವರೆಗೂ ಫುಟ್ಪಾತ್ ಮಾಡ್ಬಿಟ್ಟು 2 ಸೈಡು ಸ್ಟ್ರೀಟ್ ಲೈಟ್ಸ್ ನ ಇದು ಮಾಡಿದ್ರೆ ಅದು ಕೂಡ ಕಾಮಗಾರಿ ಮುಕ್ತಾಯ ಆಗಿದೆ. ವಿತೌಟ್ ಕೇಬಲ್ ಕಂಬದಲ್ಲಿ ವಿತೌಟ್ ಕೇಬಲ್ ಅದು ಕೂಡ ಮುಕ್ತಾಯ ಆಗಿದೆ. ತದನಂತರ ನಮ್ಗೆ ಈಗ ಹೊಸದಾಗಿ ಏನಪ್ಪಾ ಅಂತಂದ್ರೆ ನಮ್ದು ಕಸ ವಿಲೇವಾರಿ ಘಟಕ ಒಂದು ಏನಾಗಿತ್ತು ಅಂತಂದ್ರೆ, ಈ ಹಿಂದೆ ಗ್ರಾಮ ಪಂಚಾಯಿತಿಯಿಂದನೂ ಕೂಡ ಇಲ್ಲೇ ನಮ್ಮ ಪಟ್ಟಣದ ಒಂದು ಮಧ್ಯದಲ್ಲೇ ಒಂದು ಇತ್ತು, ಸುಮಾರು ವರ್ಷಗಳಿಂದ ಒಂದು 70-80 ವರ್ಷಗಳಿಂದ ಇತ್ತು. ಅಲ್ಲೇ ಕಸ ವಿಲೇವಾರಿ ನಾವು ಮಾಡ್ತಾ ಇದ್ವಿ. ನಮಗೆ ವೈಜ್ಞಾನಿಕವಾಗಿ ಇನ್ನು ಏನು ಇದು ಬಂದಿರಲಿಲ್ಲ. ಈಗ ಪ್ರಸ್ತುತ ನಮಗೆ 3,28,00,000 ಈಗ SWM ಯೋಜನೆ ಅಂದ್ರೆ ಇದು ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿ 3,28,00,000 ಕೂಡ ಅನುದಾನ ಅದು ಕೂಡ ಬಿಡುಗಡೆ ಆಗಿ ಈಗ ಅದು ನಮಗೆ ತಿಮ್ಮಾಪುರ ಅಂತ ಅಂದ್ಬಿಟ್ಟು ಇಲ್ಲಿ 8 ಕಿಲೋಮೀಟರ್ ದೂರದಲ್ಲಿ ನಮಗೆ ಈಗ 5 ಎಕರೆ 20 ಗುಂಟೆ ಜಾಗನೂ ಕೂಡ ನಮ್ಮ ಮಾನ್ಯ ತಹಶೀಲ್ದಾರ್ ಅವರು ಅದನ್ನ ನಮಗೆ ಜಾಗನ ಸರ್ವೆ ಮಾಡಿಬಿಟ್ಟು ಹುಡುಕಿಸ್ಕೊಟ್ರು. ಅದನ್ನ ಅಲ್ಲಿ ಈಗ ಕೆಲಸ ಪ್ರಾರಂಭ ಆಗಿದೆ. ಅಲ್ಲಿ ಸುಮಾರು ಹಲವಾರು ರೀತಿಯ ಮಷಿನರೀಸ್ಗಳನ್ನ ಅಲ್ಲಿ ಇದು ಮಾಡಿಬಿಟ್ಟು 5 ಎಕರೆ 20 ಗುಂಟೆ ಇದರಲ್ಲಿ ವೈಜ್ಞಾನಿಕವಾಗಿ ಸಂಸ್ಕರಣಾ ಘಟಕವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅದು ಗೊಬ್ಬರ ಉತ್ಪಾದನೆ ಮಾಡೋದು, ಅದರಿಂದ ಅದೆಲ್ಲ ಮಾಡಕ್ಕೆ ನಮ್ಗೆ ಈಗ ಅದೊಂದು ಒಳ್ಳೆ ಒಂದು ಯೋಜನೆ ನಮ್ಗೆ ಈಗ ಒದಗಿ ಬಂದಿದೆ. ಅದು ಕೂಡ ಕೆಲಸ ಪ್ರಾರಂಭ ಆಗಿದೆ ಸರ್. ಈಗ ಮೇನ್ ನಗರ ನೈರ್ಮಲ್ಯದ ಬಗ್ಗೆ ಸ್ವಚ್ಛತೆ ಇಂಪಾರ್ಟೆಂಟ್ ಕೊಡಬೇಕು. ಆ ವಿಷಯದಲ್ಲಿ ನೀವು ಕಸ ಸಂಗ್ರಹಣೆ ಯಾವ ರೀತಿ ಮಾಡ್ತೀರಿ ಸರ್? ನಾವೀಗ ಕಸ ಸಂಗ್ರಹಣೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಒಂದು ಟ್ರ್ಯಾಕ್ಟರ್ 2 ಆಟೋ ಟಿಪ್ಪರ್ ಇದೆ ಸರ್. ಸೊ ಪ್ರತಿ ಬೆಳಿಗ್ಗೆ 6 ಗಂಟೆಗೆ ಮನೆಗೆ ಹೋಗಿ ಕಸ ಸಂಗ್ರಹಣೆ ಮಾಡ್ತೀವಿ ಸರ್. ಕಸ ಸಂಗ್ರಹಣೆ ಮಾಡ್ಬಿಟ್ಟು ಆ ಕಸನ ತಗೊಂಡೋಗ್ಬಿಟ್ಟು ನಮ್ಮ ಕಸದ ಇದರಲ್ಲಿ ವಿಂಗಡಣೆ ಉಂಟಾ? ಕಸ ವಿಂಗಡಣೆ ಇದೆ ಸರ್. ಹಸಿ ಕಸ ಒಣ ಕಸ ಅಂತಂದ್ಬಿಟ್ಟು ಇದಿದೆ ಸರ್. ಅದಕ್ಕೂ ಕೂಡ ಇವಾಗ ಪ್ರತಿ ಮನೆಗೆ 2 ಡಸ್ಟ್ ಬಿನ್ಗಳು ಕೊಡ್ಬೇಕಂತಂದ್ಬಿಟ್ಟು 6,000
ಡಸ್ಟ್ಬಿನ್ಗಳು ಸಹಿತ ನಮ್ಗೆ ಆಲ್ರೆಡಿ ಈಗ ಬಂದಿದೆ. ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಸರ್ ಈಗ ಅದನ್ನು ಶಾರ್ಟ್ಲಿ ಅದು ಒಂದು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಅವಾಗ ಇನ್ನು ವೈಜ್ಞಾನಿಕವಾಗಿ ಅದು ಹಸಿ ಕಸ ಒಣ ಕಸ ಅಂದ್ಬಿಟ್ಟು ಈಗ ಆಲ್ರೆಡಿ ನಮ್ಮಲ್ಲಿ ಈಗ ಕಮ್ಯುನಿಟಿ ಮೊಬಿಲೈಸರ್ ಅಂತ ಅಂದ್ಬಿಟ್ಟು ಇಬ್ಬರನ್ನ DC ಆಫೀಸಿಂದ ನೇಮಕಾತಿ ಮಾಡಿದ್ದಾರೆ. ಅವರು ಪ್ರತಿ ಮನೆಗೂ ಆಟೋದ ಜೊತೆಗೆ ಹೋಗ್ತಾರೆ, ಹೋಗ್ಬಿಟ್ಟು ವಿಂಗಡಣೆ ಮಾಡಕ್ಕೆ ಅವರೇ ಅವರಿಗೆ ಒಂದು ಅವೇರ್ನೆಸ್ ಮೂಡಿಸಿ ಅಲ್ಲೇ ಅವರು ಹಾಕ್ಸ್ಕೊತಾರೆ ಕಸ. ಸರ್ ನಮಗೆ 2020 ಮೊದಲು ಯಾವುದೇ ರೀತಿ ತಾಂತ್ರಿಕವಾಗಿ ಇದು ನಮಗೆ ಏನು ಖಾತಾ ಬದಲಾವಣೆ ಆಗಲಿ, ಒಂದು ಈ ಖಾತಾ ಇಶ್ಯೂ ಮಾಡೋದಾಗ್ಲಿ, ಅವಾಗೆಲ್ಲ ಒಂದು ಮ್ಯಾನ್ಯುವಲ್ ಇತ್ತು. ಸೊ 2021ರಲ್ಲಿ ನಮಗೆ ಡಿಸೆಂಬರ್ ತಿಂಗಳಲ್ಲಿ ನಮಗೆ ಎಲ್ಲ ಕಂಪ್ಯೂಟರೈಸ್ಡ್ ಇದನ್ನ ಖಾತಾ ಇಶ್ಯೂ ಮಾಡಬೇಕು ಈ ಖಾತೆನ ಅಂದ್ಬಿಟ್ಟು ಅವಾಗ ನಮ್ಗೆ ಆನ್ಲೈನು ಇದನ್ನ ಫೆಸಿಲಿಟಿ ನಮಗೆ ಕೊಟ್ಟರು. ಸೊ ಅಲ್ಲಿಂದ ನಾವು ಏನು ಸರ್ಕಾರದ ಒಂದು ಶುಲ್ಕ ಇದೆ ಅದನ್ನು ಪಾವತಿಸ್ಕೊಂಡು ಜನಗಳಿಗೆ ನಾವು ಅರ್ಜಿ ಕೊಟ್ಟ ಎಷ್ಟು 7 ದಿನಗಳ ಒಳಗೆ ಅಥವಾ 15 ದಿನಗಳ ಒಳಗೆ, ಖಾತಾ ಬದಲಾವಣೆ ಆದ್ರೆ 45 ದಿನಗಳ ಒಳಗೆ ಅವರಿಗೆ ನಾವು ಅದೇನು ಶುಲ್ಕ ಇದೆ ಅದನ್ನ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಶುಲ್ಕವನ್ನ ನಾವು ಅವರಿಗೆ ಪಾವತಿಸ್ಕೊಂಡು ನಾವು ಅವರಿಗೆ ಇದರಲ್ಲಿ ಆನ್ಲೈನ್ ಅಲ್ಲೇನೆ ಅವರಿಗೆ ಒಂದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಖಾತಾನ. ಸರ್ ಇವಾಗ ನಮ್ಗೆ ನಗರೋತ್ಥಾನ ಮುಖ್ಯಮಂತ್ರಿಗಳ ನಗರೋತ್ಥಾನ 4ನೇ ಹಂತ ಇದರಲ್ಲಿ ನಮಗೆ ಈಗಾಗಲೇ 1,71,00,000 ಒಂದು ಅಮೌಂಟ್ ರಿಲೀಸ್ ಆಗಿದ್ದು ಅದರಲ್ಲಿ ಈಗ ಕಾಮಗಾರಿಗಳೆಲ್ಲ ಪ್ರಾರಂಭವಾಗಿದ್ದಾವೆ. ನಮ್ಮ ಕಚೇರಿ ಹಿಂಭಾಗದಲ್ಲೇನೆ ನಮ್ಗೀಗ ಒಂದು 69 ಲಕ್ಷದಲ್ಲಿ ಒಂದು ಹೊಸದಾಗಿ ಕಚೇರಿ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದೀವಿ. ಆಮೇಲೆ 4 ಹೈಮಾಸ್ ದೀಪಗಳನ್ನ ಅಳವಡಿಸೋದು ಆಲ್ರೆಡಿ ಅದು ಕೂಡ ಮುಕ್ತಾಯ ಹಂತದಲ್ಲಿದೆ. ಇನ್ನು ಹೊಸದಾಗಿ ನಮ್ಮ ಸಂತೆ ಮೈದಾನದಲ್ಲಿ ಇರ್ತಕ್ಕಂಥ ಹಳೆವು ಅಂದ್ರೆ ಹಿಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ದಿನಗಳಲ್ಲಿ ಅರ್ಧಂಬರ್ಧ ಬಿಟ್ಟಿದ್ರು, ಅದನ್ನು ಕೂಡ ಮಳಿಗೆಗಳನ್ನ ಅಪ್ಗ್ರೇಡ್ ಮಾಡಿ ಹೊಸದಾಗಿ ಕಟ್ಟಡ ಕಟ್ಟಲಿಕ್ಕೆ ಅದಕ್ಕೂ ಕೂಡ ಒಂದು ಪ್ರಾವಿಷನ್ ಮಾಡ್ಕೊಂಡಿದೀವಿ. ಆಮೇಲೆ ನಮ್ದು ಹಳೆ ಕಸದ ಜಾಗ ಏನಿತ್ತು ಅದಕ್ಕೆ ಒಂದು ಕಾಂಪೌಂಡ್ ನಿರ್ಮಾಣ, ರೋಡು ಮತ್ತೆ ಶೆಡ್ ಕೂಡ ನಿರ್ಮಾಣ ಮಾಡಿದ್ವಿ ಈಗ ಸದ್ಯದಲ್ಲಿ. ಅಲ್ಲಿಗೆ ಅಷ್ಟು ವರ್ಕು ಅದರಲ್ಲಾಗಿದೆ ಸರ್. ಮತ್ತೀಗ ಮತ್ತೆ 1,20,00,000ಕ್ಕೆ ಮನೆ ಶಾಸಕರು ಮತ್ತೊಮ್ಮೆ ವಿಶೇಷ ಅನುದಾನವನ್ನ ತರಲಿಕ್ಕೆ ನಮ್ಮಿಂದ ಮತ್ತೆ ಪಟ್ಟಿ ತರಿಸ್ಕೊಂಡಿದ್ದಾರೆ ಸರ್. ಅದು ಕೂಡ ಶಾರ್ಟ್ಲಿ ಈಗ ಟೆಂಡರ್ ಹಂತದಲ್ಲಿದೆ, ಅದು ಇದೆ. ಅದರ ಜೊತೆಗೆ ನಮಗೆ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಮೃತ್ ಯೋಜನೆಯಲ್ಲಿ ಮನೆಗಳಿಗೆ ಮೀಟರ್ ಅಳವಡಿಕೆ ಒಂದು ಮಂಜೂರಾಗಿ ಕೆಲಸನ ಮುಕ್ತಾಯ ಹಂತದಲ್ಲಿದೆ ಸರ್. ಕೆಲಸನ ಮುಕ್ತಾಯ ಹಂತದಲ್ಲಿದೆ. ಅದಕ್ಕೆ 10 ಲಕ್ಷ ಲೀಟರ್ದ ಒಂದು ಟ್ಯಾಂಕ್ ನ ನಾವು ಈಗ ವಾಟರ್ ಟ್ಯಾಂಕ್ ನ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮುಗಿದೋಗಿದೆ. ಅದು ಒಂದರಿಂದನೇ ಇಡೀ ಊರಿಗೆಲ್ಲ ನೀರನ್ನು ಸರಬರಾಜು ಮಾಡಬಹುದು. ನೀವು ಮುಖ್ಯಾಧಿಕಾರಿಯಾಗಿ ನಿಮ್ಗೊಂದು ಕೆಲವು ಸವಾಲುಗಳಿರುತ್ತೆ. ಜಿಲ್ಲಾಧಿಕಾರಿಗಳು, ನಿಮ್ಮ ಸಂಬಂಧಪಟ್ಟ ಇಲಾಖೆ, ಆ ಸಹಕಾರ ಹೇಗಿದೆ ಅದನ್ನೊಂಚೂರು ಹೇಳಿ ನೀವು. ಸರ್ ನಮಗೆ ಇಲ್ಲಿ ನಮಗೆ ಮೊನ್ನೆ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇಲ್ಲಿ ಸ್ಟಾರ್ಟಿಂಗ್ ಇಂದ ಅಂದ್ರೆ ನಮ್ಮ ತಾಲ್ಲೂಕಿನ ಇದರಿಂದ ನಮಗೆ ನಮ್ಮ ತಹಶೀಲ್ದಾರ್ ಆಗಿರ್ಬೋದು ಅಥವಾ ನಮ್ಮ AC ಸಾಹೇಬರಾಗಿರ್ಬೋದು, ಅಲ್ಲಿ ನಮ್ಮ ಡಿಸ್ಟಿಕ್ ಅಲ್ಲಿ ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಮ್ಮ DUDC ಏನು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಅಂತ ಬರೋದಲ್ಲಿ PD ಸಾಹೇಬರಾಗಿರ್ಬೋದು, ಎಲ್ಲರೂ ಕೂಡ ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಿದ್ದಾರೆ ಸರ್. ನಮ್ದು ಏನೇ ಕೆಲಸಗಳಿದ್ರೆ ತರಿಸ್ಕೊಂಡು ಅದನ್ನ ಯಾವುದೇ ರೀತಿ ಅಲ್ಲಿಗೆ ಕರ್ಸ್ಕೊಂಡು ಏನಾರ ಪ್ರೋಗ್ರೆಸ್ ಮಾಡೋವಿದ್ರೆ ಮೀಟಿಂಗ್ ಕರೆದಾಗೆಲ್ಲ ನಮ್ಗೆ ಅದ್ರ ಬಗ್ಗೆ ಚೆನ್ನಾಗಿ ಗೈಡ್ಲೈನ್ ಮಾಡ್ತಾರೆ. ಯಾವುದೇ ರೀತಿ ಅಲ್ಲಿಂದ ಅಪ್ರೂವಲ್ ಆಗೋಕ್ಕೂ ಕೂಡ ಯಾವುದೇ DC ಆಫೀಸಿಂದ ನಮಗೆ ಸಮಸ್ಯೆ ಯಾವುದೂ ಇಲ್ಲ ಸರ್. ಪಟ್ಟಣ ಅಂದ್ಮೇಲೆ ನಿಮಗೆ ಏನು ಕಾಮಗಾರಿ ಒಂದ್ ಕಡೆ ಆದ್ರೆ ಧಾರ್ಮಿಕವಾಗಿ ಏನು ನಿಮ್ಮಲ್ಲಿ ದೇವಸ್ಥಾನಗಳಿದೆ ಅಥವಾ ಮುಜರಾಯಿ ಅಥವಾ ಖಾಸಗಿ ದೇವಸ್ಥಾನನೋ ಇದು ಏನು ನಿಮ್ಮಲ್ಲಿ ಕಂಡು ಬರುತ್ತೆ ಸರ್? ನಮ್ಮಲ್ಲಿ ಮುಜರಾಯಿ ಯಾವುದು ಇಲ್ಲ ಸರ್. ನಮಗೆ ಮೇಜರ್ ಆಗಿ ಗ್ರಾಮ ದೇವತೆ ಕಿರಳಮ್ಮನ ದೇವಸ್ಥಾನ ಇದೆ ಸರ್. ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಜಾತ್ರೋತ್ಸವ ಮತ್ತೆ ಇದು ರಥೋತ್ಸವ ಎಲ್ಲ ನಡೆಯುತ್ತೆ. ಸುಮಾರು 4-5 ಸಾವಿರ ಜನ ಸೇರ್ತಾರೆ ಸರ್ ಸುತ್ತಮುತ್ತಲು ಹಳ್ಳಿ ತಾಲ್ಲೂಕಿಂದ. ಅದು ಮುಖ್ಯವಾದಂತ ಒಂದು ಹಬ್ಬ ಸರ್. ನಿಮ್ಮ ವ್ಯವಸ್ಥೆ ಹೆಂಗಿರುತ್ತೆ? ಪಟ್ಟಣ ಪಂಚಾಯತಿ ವ್ಯವಸ್ಥೆ ಹೆಂಗಿರುತ್ತೆ? ಪಟ್ಟಣ ಪಂಚಾಯತಿಯಿಂದ ನಮಗೆ ಅವರು ಮೊದಲೇ ಅದು ಏನಾಗಿದೆ ಅಂದ್ರೆ ಆ ದೇವಸ್ಥಾನದಲ್ಲಿ ಒಂದು ಕಮಿಟಿ ಮಾಡ್ಕೊಂಡಿದ್ದಾರೆ ಸರ್. ಆ ಕಮಿಟಿಯವರು ನಮಗೆ ಅದನ್ನ ಅದ್ರ ಬಗ್ಗೆ ಅಲ್ಲಿ ಕ್ಲೀನಿಂಗು ಇದ್ರ ಬಗ್ಗೆ ಎಲ್ಲ ನಮಗೆ ಇದು ಮಾಡ್ತಾರೆ. ನಾವು ಕೂಡ ಸಹಕರಿಸ್ಬಿಟ್ಟು ಅವ್ರಿಗೆ ಎಲ್ಲ ರೀತಿ ಜಾತ್ರೆ ಮುಗಿದ ಮೇಲೂ ಕೂಡ ಸಹಕಾರ ಕೊಟ್ಟಿದ್ವಿ ಸರ್. ಮತ್ತೆ ಊರಲ್ಲಿ ಬೀರ್ಲಿಂಗೇಶ್ವರ ದೇವಸ್ಥಾನ ಇದೆ ಸರ್. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಒಂದಿದೆ. ತದನಂತರ ಈಶ್ವರ ದೇವಸ್ಥಾನ ಒಂದಿದೆ. ಇಷ್ಟು ದೇವಾಲಯಗಳು ನಮ್ಮೂರಲ್ಲಿ ತುಂಬಾ ಮುಖ್ಯವಾದಂತ ಇವಿದಾವೆ ಸರ್. ಕೊಲ್ಲಾರಾಮನ್ ದೇವಸ್ಥಾನ ಅಂತ ಒಂದಿದೆ ಸರ್. ಸರ್ ನಮ್ಮಲ್ಲಿ ಇದು ಮುಸಲ್ಮಾನ್ ಬಾಂಧವರಿಗೆ ಸಂಬಂಧಪಟ್ಟಂಗೆ ದರ್ಗಾ ಒಂದಿದೆ. ಅದು ಇನ್ನೇನು ಇದು ಸರ್ಕಾರ ಇದಕ್ಕೆ ಸೇರ್ಕೊಂಡಿರ್ತಕ್ಕಂಥ ಒಂದು ಇದು, ಅದಕ್ಕೂ ಕೂಡ ಕಮಿಟಿ ಮಾಡ್ಕೊಂಡಿದ್ದಾರೆ. ಅದು ಕೂಡ ಚೆನ್ನಾಗಿ ನಡೀತಾ ಇದೆ.
ವೀಕ್ಷಕರೇ, ನಾವೇನು ಅಜ್ಜಂಪುರ ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿಗಳನ್ನ ಇದಿಷ್ಟು ಏನು ಅಭಿವೃದ್ಧಿ ಏನಾಗಿದೆ, ಅವರ ಕಾನ್ಸೆಪ್ಟ್ ಏನಿದೆ, ಮತ್ತು ಜನಪ್ರತಿನಿಧಿ ಸಂಪರ್ಕ ಹೇಗಿದೆ, ಒಂದು ಅಭಿವೃದ್ಧಿ ಕೆಲಸ ಮಾಡ್ಬೇಕಾದ್ರೆ ಅಧಿಕಾರಿಗಳು ಪ್ರಮುಖ. ರಾಜಕಾರಣಿ ಒಂದ್ ಕಡೆ ಆದ್ರೂ ಅಧಿಕಾರಿಗಳ ಕಾಳಜಿ ಇದ್ರೆ ಕೂಡ ಇಲ್ಲ ಅಭಿವೃದ್ಧಿ ಆಗುತ್ತೆ ಅನ್ನೋದಕ್ಕೊಂದು ಮೇನ್ ಉದಾಹರಣೆ. ಹಾಗಾಗಿ ನಾವೇನು ಸ್ವಯಂ ಟೈಮ್ಸ್ ಮತ್ತು ಸುದ್ದಿಗಾರ ಲೈವ್ ನ್ಯೂಸ್ ಇಬ್ರು ಕೂಡ ಇದನ್ನೇನು ಅವ್ರು ಸಂದರ್ಶನ ಮಾಡಿದ್ವಿ, ಅವ್ರ ಅಭಿವೃದ್ಧಿ ಬಗ್ಗೆ ಹೇಳಿದ್ವಿ, ಅದು ವಿಸ್ತಾರವಾಗಿ ಹೇಳಿದ್ದಾರೆ. ಹಾಗಾಗಿ ಇದು ಇನ್ನೂ ಅಭಿವೃದ್ಧಿ ಆಗ್ಲಿ ಅಂತ ನಾವು ಆಶಯ ಮಾಡಿ ಮತ್ತೆ ನಿರೀಕ್ಷೆ ಕೂಡ ಮಾಡ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಆದ್ಮೇಲೆ ನಿಮ್ಗೆ ಸಂದರ್ಶನ ಮಾಡ್ತೀವಿ. ಹಾಗಾಗಿ ಇದುವರೆಗೂ ಮಾಹಿತಿ ಕೊಟ್ಟಿದ್ದಕ್ಕೆ ತಮ್ಮ ಧನ್ಯವಾದಗಳು ಸರ್.